ಪ್ರಾಪರ್ಟೀಸ್ ಕರ್ನಾಟಕ ಉಡುಪ. ಗುಡ್ ಮಾರ್ನಿಂಗ್. ಕಾಣ್ತಿರ್ತಕ್ಕಂಥದ್ದು ರಸ್ತೆ ಮೆಟ್ಲಿಂಗ್ ಆಗಿದೆ, ಡಾಮರ್ ಆಗ್ಬೋದು. ಸದ್ಯಕ್ಕೆ ಆ ಸ್ಟೇಜಲ್ಲಿ ಐತೆ. ಈಸ್ಟ್ ಫೇಸಿಂಗ್ ಮುಂದೆ ರಸ್ತೆ, ಉದ್ದವಾದ ರಸ್ತೆ ತೋರಿಸ್ತೀನಿ ಸದ್ಯಕ್ಕೆ ನೋಡ್ಕ. ಇದು ಲ್ಯಾಂಡು. ಈ ಮರಗಳ ಸಾಲು ಉಂಟಲ್ಲ, ಇದು ನಾರ್ತ್ ಕಡೆಗೆ ಬರ್ತಕ್ಕಂಥ ಮರಗಳ ಸಾಲು. ಬೌಂಡ್ರಿ ಬೇವಿನ ಮರ ಇದೆ, ನೀಮ್ ಟ್ರೀಸ್, ಅದು ಬೌಂಡ್ರಿ. ಹೀಗೇ ಬಂದರೆ ಅಲ್ಲ ಸಣ್ಣ ಮರ ಕಾಣುತ್ತೆ. ಇದು ವೆಸ್ಟ್ ಕಡೆಗೆ ಬೌಂಡ್ರಿ. ಹಾಗೇ ಬಂದರೆ ಇಲ್ಲಿ ಹುಣಸೆ ಮರ ಇದೆ, ಟ್ಯಾಮ್ರಿ ಟ್ರೀ. ಅಲ್ಲಿಂದ ಒಂದು ಸ್ವಲ್ಪ ಈ ಕಡೆಗೆ ಒಂದು 20 ಅಡಿ ಈ ಕಡೆಗೆ ಒಂದು ಬದು ಬರುತ್ತೆ ಅಲ್ಲಿ ಗಂಟ. ಅಂದರೆ ಸೌತ್ ಫೇಸಿಂಗು ಬಾರ್ಡ್ರದು. ಅಂದರೆ ಲ್ಯಾಂಡು ಚೌಕಾರವಾಗಿ ಸ್ಕ್ವೇರ್ ಆಗಿದೆ. 1 ಎಕರೆ 27 ಕುಂಟೆ ಜನರಲ್ಲು. ಮಣ್ಣು ಈ ರೀತಿಯಾಗಿ ಬರುತ್ತೆ, ರೆಡ್ ಸಾಯಿಲು. ಈ ಥರ ಸಣ್ಣ ಸಣ್ಣ ಕಲ್ಲಿದೆ. ಈ ಸಣ್ಣ ಸಣ್ಣ ಕಲ್ಲಿದ್ದರೆ ನೀರು ಸಿಗುತ್ತೆ ಅಂತ ಒಂದು ಲೋಕಲ್ ಜನರ ಒಂದು ನಂಬಿಕೆ. ಸುತ್ತ ಕ್ರಷರ್ ಇದೆ. ಇದು ಮೈಸೂರು ಟು ಗುಂಡ್ಲುಪೇಟೆ ಹೈವೇ ಇದೆಯಲ್ಲ, ನಂಜನಗೂಡು ಆದಮೇಲೆ ಹೈವೇ ಸ್ಟಾರ್ಟ್ ಆಗುತ್ತಲ್ಲ, ಆ ಹೈವೇಯಿಂದ ಒಳಗಡೆ ಬಂದರೆ 700 ಮೀಟ್ರ್ ಆಗುತ್ತೆ. ಅಲ್ಲಿ ವೆಹಿಕಲ್ ಹೋಗ್ತಿರ್ತಕ್ಕಂಥ ನೀವು ಕಾಣ್ಬೋದು, ಅದು ಹೈವೇದು. ಅಲ್ಲಿ ಹೋಗ್ತಾ ಬಸ್ಗಳು, ಅದು ಬಂದು ಹೈವೇ, ಮೈಸೂರು ಟು ಊಟಿ ಹೈವೇ. ಬಿಟ್ವೀನ್ ನಂಜನಗೂಡು ಗುಂಡ್ಲುಪೇಟೆ ಮಧ್ಯೆ ಬರ್ತಕ್ಕಂತಹ ಈ ಹೈವೇಯ ಬದಲಿಗೆ ಹೈವೇ ಅಡ್ಜಸ್ಟ್ ಆಗಿ ಬರ್ತಕ್ಕಂಥದ್ದು. ಅಂದರೆ 700 ಮೀಟ್ರ್ ಆಗುತ್ತೆ ಈ ಹೈವೇಗೂ ಮತ್ತು ಲ್ಯಾಂಡ್ಗೂ. ರೋಡ್ ಆಕ್ಸೆಸ್ಸು ಚೆನ್ನಾಗಿದೆ, ಮೆಟ್ಲಿಂಗ್ ಮಾಡಿದ್ದಾರೆ. ಸುತ್ತ ಕ್ರಷರ್ ಇರೋದ್ರಿಂದ ಮೆಟ್ಲಿಂಗ್ ಮಾಡ್ಕೊಂಡು ಅವರೇ ಡಾಮರ್ ಹಾಕ್ತಾರೆ. ಚೆನ್ನಾಗಿದೆ. ರೆಡ್ ಸಾಯಿಲ್, ಗುಡ್ ಫರ್ಟೈಲ್ ಸಾಯಿಲು, ವ್ಯವಸಾಯಕ್ಕೆ ತುಂಬ ಚೆನ್ನಾಗಿ ಯೋಗ್ಯವಾಗಿರ್ತಕ್ಕಂಥ ಒಂದು ಲ್ಯಾಂಡು. ರೋಡ್ ಆಕ್ಸೆಸ್ ಇರ್ಬೋದು, ಮತ್ತು ನಿಯರೆಸ್ಟು ಇದಿರ್ಬೋದು, ಎಲ್ಲದು ಕೂಡ ಹತ್ರ ಆಗುತ್ತೆ. 1 ಎಕರೆ 27 ಕುಂಟೆ ಜನರಲ್ಲು. ಕ್ರಷರ್ ವೆಹಿಕಲ್ ಹೋಗ್ತಿರ್ತಕ್ಕಂಥದ್ದು. ರೋಡ್ಗೇನೆ ಸರಿಸುಮಾರು ಒಂದು 300 ಅಡಿ ಬರುತ್ತೆ ರೋಡ್ ಬಿಡ್ತು. ತುಂಬ ಚೆನ್ನಾಗಿದೆ. ಸಾಯಿಲ್ ತುಂಬ ಚೆನ್ನಾಗಿದೆ, ಡಾಕ್ಯುಮೆಂಟ್ ಚೆನ್ನಾಗಿದೆ. ಆ್ಯನ್ಸಿಸ್ಟ್ರಲ್ ಪ್ರಾಪರ್ಟಿ, ಪಿತ್ರಾರ್ಜಿತ, ಜನರಲ್ಲು. ಈಗ ನಿಮ್ಗೆ ರೋಡ್ ತೋರಿಸ್ತೀನಿ. ಈಸ್ಟ್ ಫೇಸಿಂಗ್, ಈ ಲ್ಯಾಂಡ್ಗೆ ಈಸ್ಟ್ ಫೇಸಿಂಗ್ ಬರ್ತಕ್ಕಂಥ ರಸ್ತೆ ತೋರಿಸ್ತೀನಿ, ತಾವು ನೋಡ್ಬೋದು. ಇದು ರೋಡು ಮೆಟ್ಲಿಂಗ್ ಆಗಿದೆ, ಡಾಮರ್ ಆಗಬಹುದು. ಇಲ್ಲಿಂದ 3/4 ಕಿಲೋಮೀಟ್ರ್ ಹೈವೇ ಬರುತ್ತೆ. ಮುಂದೆ ಒಂದು ಕಾಣ್ತಿದೆಯಲ್ಲ, ಅದೊಂದು ಫ್ಯಾಕ್ಟ್ರಿ ಓಪನ್ ಆಗಿ 3 ಇಯರ್ಸ್ ಆಯಿತು. ಒಂದು ಫ್ಯಾಕ್ಟ್ರಿ ಇದೆ. ಸೊ ಇವೆಲ್ಲ ಇಂಡಸ್ಟ್ರಿಯಲ್, ಇದೆಲ್ಲ ಕ್ರಷರ್. ಇದು ಅಲ್ಲಿ ಕಾಣ್ತಿರ್ತಕ್ಕಂಥೆಲ್ಲ ಕ್ರಷರು. ಕಾಲ್ ಮಾಡ್ಬೋದು ತಾವು. ನಾನು ಉಡುಪ 9901323456. ಥ್ಯಾಂಕ್ ಯು.